ವರ್ಷಾಚರಣೆ ಹಿನ್ನೆಲೆ ದೇವಸ್ಥಾನಕ್ಕೆ ಭಕ್ತರ ದಂಡು. ಹಾಸನದ ಪ್ರಮುಖ ದೇವಸ್ಥಾನಗಳಲ್ಲಿ ಜನ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತ ಸಾಗರ. ನಗರದ ರಾಘವೇಂದ್ರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತಗಣ. ಇಂದು ಬೆಳಗ್ಗೆಯಿಂದಲೇ ರಾಘವೇಂದ್ರ ಸ್ವಾಮಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ನಗರದ ವಿವಿಧ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದಂತಹ ಭಕ್ತರನ್ನ ಕಂಟ್ರೋಲ್ ಮಾಡುವುದಕ್ಕೆ 10ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ. ಇವತ್ತು ರಾಗಿರ ಸನ್ನಿಧಾನಕ್ಕೆ ಅನೇಕ ಮಂದಿ ಬರ್ತಾ ಇರುವಂಥದ್ದು. ಹೊಸ ವರ್ಷದ ಪ್ರಾರಂಭ ಬೇರೆ, ಅದರ ಜೊತೆಗೆ ಗುರುವಾರ ಬೇರೆ. ಆ ಕಾರಣಕ್ಕಾಗಿ ರಾಘವೇಂದ್ರ ಮಠಕ್ಕೆ, ರಾಘವೇಂದ್ರ ದೇವಸ್ಥಾನಗಳಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಬಂದಂಥ ಭಕ್ತರನ್ನ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. 2025 ಮುಗಿದು 2026ಕ್ಕೆ ಈಗಾಗಲೇ ಕಾಲಿಟ್ಟಿರುವಂಥದ್ದು. ಹಾಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿದಿದೆ. ಇವತ್ತು ಬೆಳ್ಳಂಬೆಳಿಗ್ಗೆ ಹಾಸನದ ಸಾರ್ವಜನಿಕರು ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮುಖಾಂತರ ದೇವರ ದರ್ಶನವನ್ನು ಪಡೆಯಲಿಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಹಾಸನದ MG ರಸ್ತೆಯಲ್ಲಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಈಗಾಗಲೇ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿರುವಂತಹ ದೃಶ್ಯಗಳನ್ನ ನಾವು ಈಗಾಗಲೇ ನೋಡ್ತಾ ಇದ್ವಿ. ಬೆಳಿಗ್ಗೆಯಿಂದಲ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಕೂಡ ಈಗಾಗಲೇ ಪಡೆಯಲು ಹಾಸನದ ಭಕ್ತರು ಸಾರ್ವಜನಿಕರ ಜೊತೆಗೆ ಈಗಾಗಲೇ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದಂತಹ ಜನರು ಇವತ್ತು ಬೆಳಿಗ್ಗೆಯಿಂದಲೇ ದೇವಸ್ಥಾನಗಳಿಗೆ ಭೇಟಿ ನೀಡಿರುವಂಥದ್ದು. ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಆಗಿರ್ಬೋದು, ಜೊತೆಗೆ ಶಿವನ ದೇವಸ್ಥಾನಗಳಾಗಿರ್ಬೋದು, ಗಣಪತಿ ದೇವಸ್ಥಾನಗಳಾಗಿರ್ಬೋದು, ಹೀಗೆ ಪ್ರಮುಖ ದೇವಸ್ಥಾನಗಳಿಗೆ ಈಗಾಗಲೇ ಭಕ್ತರು ಸಾಲುಗಟ್ಟಿ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೀಲಿಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಕೆಲವೊಂದು ಈಗಾಗಲೇ ಸರದಿ ಸಾಲಿನಲ್ಲಿ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ಯೂ ಮಾಡಿರುವಂಥದ್ದು. ಸುಮಾರು ಸಾವಿರಾರು ಭಕ್ತರು, ರಾಘವೇಂದ್ರ ಸ್ವಾಮಿಯ ಭಕ್ತರು ಈಗಾಗಲೇ ಆಗಮಿಸಿ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೊಸ ವರ್ಷದ ಶುಭ ದಿನದಂದರೆ ಇವತ್ತು ಹೊಸ ವರ್ಷದ ಶುಭ ದಿನ. ಹಾಗಾಗಿ ಎಲ್ಲರೂ ಕೂಡ ದರ್ಶನಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ರಾಘವೇಂದ್ರ ಸ್ವಾಮಿಯ ಭಕ್ತರಿದ್ದಾರೆ, ಭಕ್ತರನ್ನ ಮಾತನಾಡ್ಸೋಣ. ಸರ್, ಈಗ ಇವತ್ತು ಹೊಸ ವರ್ಷ 2026 ಮೊದಲನೇ ದಿನ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿರಿ, ಏನು ಹೇಳ್ತೀರಾ? ಸರ್, ಇದೊಂದು ಶುಭ ದಿನ, ಪುಣ್ಯ ದಿನ. ಹಾಗಾಗಿ ರಾಯರ ದರ್ಶನವನ್ನು ಪಡೆದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಹೊಸ ವರ್ಷದಲ್ಲಿ ಎಲ್ರಿಗೂ ಹರ್ಷವನ್ನು ತರಲಿ ಅಂತ ಹೇಳ್ತಾ ನಾವು ಕೂಡ ಕುಟುಂಬ ಸಮೇತ ಬಂದಿದ್ದೀವಿ ಸರ್. ಓಕೆ, ಮತ್ತೊಬ್ರು ಇದ್ದಾರೆ, ಮಾತನಾಡ್ಸೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ, ಇವತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೀಲಿಕ್ಕೆ ಹೋಗ್ತಾ ಇದ್ರಿ, ಏನು ಹೇಳ್ತೀರಾ? ಚೆನ್ನಾಗಿದೆ, ಖುಷಿ ಇದೆ. ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೇದಾಗಿದೆ, ಸಕ್ಸಸ್ ಕಂಡಿದ್ವಿ. ಹಂಗಾಗಿ ತುಂಬ ಖುಷಿ ಇದೆ. ಅಷ್ಟೇ ಭಕ್ತಿನೂ ಇಟ್ಕೊಂಡಿದ್ವಿ. 2025 ಮುಗಿತು, 2026 ಕಾಲಿಟ್ಟಿದ್ದೀರಿ, ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ. ಇವತ್ತಿನ ಜೀವನ ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಹಂಗಾಗಿ ರಾಘವೇಂದ್ರನ ತುಂಬ ಮನಸ್ಸಿಂದ ಭಕ್ತಿಯಿಂದ ನಂಬ್ತೀವಿ ನಾವು. ಖುಷಿ ಇದೆ. ಜನ ಜಾಸ್ತಿ ಇದ್ದಾರೆ ಸಿಕ್ಕಾಪಟ್ಟೆ. ಹೊಸ ವರ್ಷ ಅಲ್ವಾ, ಹಂಗಾಗಿ ಜನ ಜಾಸ್ತಿ ಇದ್ದಾರೆ. ಮತ್ತೊಬ್ರು ಇದ್ದಾರೆ, ಮಾತನಾಡ್ಸೋಣ. ದೇವರ ದರ್ಶನವನ್ನು ಪಡೀಲಿಕ್ಕೆ ಬಂದಿದ್ದೀರಿ. ನಿನ್ನೆ ತಡರಾತ್ರಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಂತಹ ಜನರು ಇವತ್ತು ಬೆಳ್ಳಂಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದಿರುವಂಥದ್ದು, ಏನು ಹೇಳ್ತೀರಾ? ಏನಿಲ್ಲ ಸರ್, ಹೊಸ ವರ್ಷ ಅಲ್ವಾ, ಹಿಂಗೆ ನಮ್ಗೆ ಗೆಳೆಯನ್ ಬರ್ತಾರೆ ಇವತ್ತು ಒಂದು ಹುಟ್ಟಿದ ಹಬ್ಬ. ಇವನು ಯಾವಾಗಲೂ ಖುಷಿಯಾಗಿರ್ಬೇಕು, ಯಾವಾಗಲೂ ಹ್ಯಾಪಿಯಾಗಿರ್ಬೇಕು ಅನ್ನೋದೇ ದೇವ್ರ ಆರೈಸ್ಕೊತೀವಿ. ಅದಕ್ಕೆ ದೇವ್ರ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಇದಿಷ್ಟು ಇಲ್ಲಿನ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ಹೇಳುವಂಥ ಮಾತು. ಹೊಸ ವರ್ಷದಿಂದ ನಮಗೂ ಕೂಡ ಒಳ್ಳೆಯದಾಗಲಿ, ನಾಡಿನ ಜನರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವ ಮುಖಾಂತರ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ. ಬಟ್ ಇವತ್ತು ಜಾಸ್ತಿ ಹೆಚ್ಚಾಗಿದ್ದಾರೆ ಜನಸಂಖ್ಯೆ. ಹಾಗಾಗಿ ಭಕ್ತರನ್ನು ನಿಯಂತ್ರಣ ಮಾಡಲಿಕ್ಕೆ ಇಲ್ಲೊಂದಿಷ್ಟು ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿದೆ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.